ಹಲೋ ಮೇಡಮ್. ಶ್ರೀವಲ್ಲಿ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕು. ವೀರು ಮತ್ತೆ ಲಲಿತಾ ದೇವಿ ಆ ಮನೆಗೆ ಬಂದಿದ್ದಾರೆ. ಅವರಲ್ಲಿ ಏನು ಮಾತಾಡ್ತಿದ್ದಾರೆ, ಏನು ವಿಷಯ ಅಂತ ನನಗೆ ಸ್ವಲ್ಪ ತಿಳಿಸ್ತೀಯಾ? ಅಲ್ಲಿಗೆ ಹೋಗು. ಅಲ್ಲಿ ಏನು ಮಾತಾಡಿದ್ರು ಆ ವಿಷಯ ಎಲ್ಲ ನೀನು ನನಗೆ ಹೇಳಬೇಕು. ಆ ಲಲಿತಾ ದೇವಿ ಏನು ಮಾತಾಡ್ತಾರೆ ಅಂತ ನನಗೆ ಗೊತ್ತಾಗಬೇಕು. ಮೇಡಮ್, ಅವರು ಮನೆಯಿಂದ ಹೊರಟಾಯಿತು. ಅವ್ರು ಆ ಮನೇಲಿ ಏನು ಮಾತಾಡಿದ್ರು ಅನ್ನೋದಕ್ಕಿಂತ ನಾನು ಅಪ್ಪಾಜಿ ಜೊತೆ ಅಂದರೆ ಮಿನಿಸ್ಟರ್ ಸಾಹೇಬ್ರ ಜೊತೆ ಏನು ಮಾತಾಡಿದೆ ಅನ್ನೋದು ಮುಖ್ಯ. ಏನು, ನೀನು ವೀರು ಹತ್ರ ಮಾತಾಡ್ತೀಯಾ? ಹೌದು ಮೇಡಮ್, ಇರೋ ಸತ್ಯನೆಲ್ಲ ಮಿನಿಸ್ಟರ್ ಸರ್ಗೆ ಹೇಳಿಬಿಟ್ಟೆ. ದೇವ್ರ ಮೇಲೆ ಸತ್ಯ ಮಾಡಿ ಹೇಳ್ತಿದ್ದೀನಿ, ಅವರಿಬ್ರು ಗಂಡ ಹೆಂಡತಿನೇ ಅಲ್ಲ ಅಪ್ಪಾಜಿ. ವೆರಿ ಗುಡ್, ವೆರಿ ಗುಡ್ ಶಿವಲಿ. ಇಂಥ ಸಿಚುವೇಶನಲ್ಲೂ ಇಂಥ ಒಳ್ಳೆ ಸಿಹಿ ಸುದ್ದಿ ಕೊಟ್ಟಿಯಲ್ಲ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನಿನಗೆ ಏನಾದರೂ ಒಂದು ದೊಡ್ಡ ಗಿಫ್ಟ್ ಕೊಡಬೇಕು ಅಂತ ಅನಿಸ್ತಾ ಇದೆ ಶಿವಲಿ. ಇಲ್ಲ, ನಿನಗೆ ದೊಡ್ಡ ಗಿಫ್ಟು ಅಂದರೆ ಸುಬ್ಬುನೇ. ಈಗ ಸುಬ್ಬು ನಿನ್ನವನಾಗೋ ಕಾಲ ಹತ್ರ ಬಂದಿದೆ. ಅದಕ್ಕಿಂತ ಏನು ದೊಡ್ಡ ಗಿಫ್ಟ್ ಬೇಕಲ್ವಾ ನಿನಗೆ? ಶಿವಲಿ, ನಿನ್ನ ಜೊತೆ ಕೈ ಜೋಡಿಸಿದಕ್ಕೆ ಸಾರ್ಥಕ ಆಯಿತು. ನಾನು ಅನ್ಕೊಂಡಿದ್ದೆ ಆಯಿತು. ಐ ಆಮ್ ಸೋ ಹ್ಯಾಪಿ. ಇನ್ನು ಉಳಿದಿದ್ದೆಲ್ಲ ನನಗೆ ಬಿಡು, ನಾನು ನೋಡ್ಕೋತೀನಿ. ವಿಜಯ ಮೇಡಮ್, ನಿಮ್ಮ ಮಾತು ಕೇಳಿ ನನಗಂತೂ ತುಂಬ ಖುಷಿ ಆಗ್ತಿದೆ. ಮುಂದೆ ಏನು ನಡೆಯುತ್ತೋ ಅಂತ ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದೀನಿ. ಸರಿ ಸರಿ, ಡೋಂಟ್ ವರಿ, ಎಲ್ಲ ಸರಿ ಹೋಗುತ್ತೆ. ಓಕೆ, ಅಷ್ಟಾದ್ರೆ ಸಾಕು, ಕುಡಿದಾಡ್ಬಿಡ್ತೀನಿ. ಓಕೆ, ಬಾಯ್. ಅಂದರೆ ವಿಜಯ ಮೇಡಮ್ಮು ಇಂಥ ಟೆನ್ಷನಲ್ಲೂ ಒಂದೊಳ್ಳೆ ಸುದ್ದಿ ಸಿಕ್ತು. ಇದು ಸಾಕು. ಇದನ್ನಿಟ್ಕೊಂಡು ಹೇಗಾದರೂ ಆ ವೀರುನ ಕಂಟ್ರೋಲಿಗೆ ತಗೋಬೇಕು. ಆಮೇಲೆ ಆ ಶ್ರಾವಣಿ ಸುಬ್ಬು ಇಬ್ರು ದೂರ ಆಗೋದ್ರ ನಾವು ನೋಡ್ಬೇಕು. ಶ್ರಾವಣಿ ಸುಬ್ಬು ಗಂಡ ಹೆಂಡತಿನೇ ಅಲ್ಲ. ಸುಬ್ಬು ಮತ್ತೆ ಶ್ರಾವಣಿ ಮಧ್ಯೆ ಯಾವುದೇ ರೀತಿ ಪ್ರೀತಿ ಇಲ್ಲ. ಅವರಿಬ್ರು ಗಂಡ ಹೆಂಡತಿ ತನೂ ಬದುಕ್ತಾ ಇಲ್ಲ. ವೀರು, ಏನಾಯ್ತು ವೀರು? ಯಾಕೊಂಥರ ಇದೆಯಾ? ಏನು ಹೇಳಕ್ಕ, ಅವತ್ತು ಎಷ್ಟೆಲ್ಲ ನಡೀತು. ಅವಳು ಮಾಡಿದ್ದೊಂದು ತಪ್ಪಿನಿಂದ ನನ್ನ ಮರ್ಯಾದೆನೇ ಹೋಯ್ತು. ಯಾರ ಬಗ್ಗೆ ಹೇಳ್ತಿದ್ದೀವಿ ವೀರು ನೀನು? ನನ್ನ ಮರ್ಯಾದೆ ತೆಗೆಯೋ ಕೆಲಸ ಇನ್ಯಾರಕ್ಕ ಮಾಡ್ತಾರೆ? ಶ್ರಾವಣಿ ಬಗ್ಗೆ ಹೇಳ್ತಾ ಇದ್ದೀನಿ. ಅವತ್ತು ಮದುವೆ ಮಂಟಪದಲ್ಲಿ ನಿನಗೆ ತಾಳಿ ಕಟ್ಟಿದವ್ರು ಯಾರು ಅಂತ ಕೇಳಿದ್ರೆ ಸುಬ್ಬು ಪಕ್ಕ ಹೋಗಿ ನಿಂತ್ಕೊಂಡು. ಅವತ್ತು ನಾನು ಇಡೀ ರಾಜ್ಯದ ಮುಂದೆ ತಲೆ ತಗ್ಸೋಗಾಯ್ತು. ಈಗ ನೋಡಿದ್ರೆ ಸುಬ್ಬು ಶ್ರಾವಣಿ ಗಂಡ ಹೆಂಡ್ತಿನೇ ಅಲ್ಲ ಅಂತಿದ್ದಾರೆ. ಅವ್ರ ಮಧ್ಯ ಯಾವ ಪ್ರೇಮ ಸಂಬಂಧ ಬಾಂಧವ್ಯನೂ ಇಲ್ಲ ಅಂತಿದ್ದಾರೆ. ಅಲ್ಲ, ಮ್ಯಾರೇಜ್ ಸರ್ಟಿಫಿಕೇಟ್ ಎಲ್ಲಿಂದ ಬಂತು? ಅವರಿಬ್ರು ಯಾಕೆ ಜೊತೆಗಿದ್ದಾರೆ? ಒಂದು ಗೊತ್ತಾಗ್ತಾ ಇಲ್ಲಕ್ಕ. ವೀರು, ನಿನಗೆ ವಿಷಯ ಎಲ್ಲ ಹೇಗೆ ಗೊತ್ತಾಯ್ತು? ಅದೇ ಪಾಪ ಆ ಹುಡುಗಿ ಸುಬ್ಬನ್ ಮದುವೆ ಆಗಬೇಕು ಅಂತಿದ್ಲಲ್ಲ, ಅದೇ ಶ್ರೀವಲ್ಲಿ, ಅವಳು ಇವತ್ತು ಸತ್ಯನೆಲ್ಲ ಹೇಳಿದ್ಲು. ಪಾಪ ಆ ಹುಡುಗಿಗೆ ತುಂಬ ಅನ್ಯಾಯ ಆಗಿದೆ. ನನಗೂ ಕೇಳಿದಾಗ ಹಿಂಸೆ ಆಯಿತು. ಅದು ಸಂಕಟನೋ ಸಿಟ್ಟೋ ನನಗೆ ಗೊತ್ತಾಗ್ತಾ ಇಲ್ಲ. ಇದೇ ಸರಿಯಾದ ಸಮಯ. ಕಿಡಿ ಹತ್ಕೊಂಡಿದೆ. ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು, ದೊಡ್ಡದಾಗಿ ಬೆಂಕಿನೇ ಹತ್ಕೊಳ್ಳುತ್ತೆ. ಏನಿರೋದು? ಮಕ್ಕಳ ಆಟಕ್ಕೋಸ್ಕರ ನಿನ್ನ ಮರ್ಯಾದೆನ ಪ್ರಪಂಚದ ಮುಂದೆ ತೆಗೆದುಬಿಟ್ಲಲ್ಲ. ನೀನೇ ಪ್ರಪಂಚ, ಅಪ್ಪನೇ ಪ್ರಪಂಚ ಅಂತ ಹೇಳ್ತಿದ್ದು. ಆದ್ರೆ ಪ್ರಪಂಚದ ಮುಂದೆ ನೀನು ತಲೆ ತಗ್ಸೋ ಹೋಗಿ ಮಾಡ್ಬಿಟ್ಲು ಅವಳು. ನನ್ನ ತಮ್ಮನ ಒಳ್ಳೆತನನ ಅವಳು ದುರುಪಯೋಗ ಪಡಿಸ್ಕೊಂಡಿದ್ದಾಳೆ. ಅಲ್ಲ, ನಿನಗಿಷ್ಟು ಒಳ್ಳೆ ಹೃದಯ ಇರೋದೇ ತಪ್ಪ? ನೀನು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ನೋಡ್ಕೋತಿರೋದೇ ತಪ್ಪ? ಅವಳು ನಿನ್ನ ಮಗಳು ಅಲ್ಲದೆ ಹೋದ್ರು ನೀನು ಅವಳ ಮಗಳ ಥರ ಈ ಮನೇಲಿ ಇಟ್ಕೊಂಡು ಇಷ್ಟು ವರ್ಷ ಸಾಕಿದ್ಯಾ ವೀರು. ಆದರೆ ಅವಳು ನಿನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿದ್ದಾಳೆ.
ನನ್ನ ಕೈಲಿ ಇದೆಲ್ಲ ಸಹಿಸ್ಕೊಳಕ್ಕೆ ಆಗ್ತಿಲ್ಲ ವೀರು. ಸಮಾಧಾನ ಮಾಡ್ಕೋಕ್ಕ. ಸದ್ಯಕ್ಕೆ ಯಾರಿಗೂ ಗೊತ್ತಾಗದ್ ಬೇಡ, ಮುಂದೇನಾಗುತ್ತೋ ನೋಡೋಣ. ಏನಾದರೂ ಆಗ್ಲಿ ವೀರು, ಇದು ಯಾರಿಗೂ ಗೊತ್ತಾಗದೇ ಇರಲಿ. ಆದ್ರೆ ನನ್ನ ತಮ್ಮನಿಗೆ ಮೋಸ ಆಗಿದೆ, ಆ ವಿಷಯ ಮಾತ್ರ ನನ್ನ ಮನಸ್ಸಲ್ಲಿ ಹಾಗೆ ಇರುತ್ತೆ, ಅದು ನನ್ನ ಕೊರಿತಾ ಇರುತ್ತೆ. ಇಲ್ಲ, ಸುಮ್ಮನೆ ಬಿಡಬಾರ್ದು, ಅವ್ರನ್ನ ಮಾತ್ರ ಸುಮ್ಮನೆ ಬಿಡಲೇಬಾರ್ದು ವೀರು. ನಿನ್ನ ಸಂಕಟ ನನಗೆ ಅರ್ಥ ಆಗುತ್ತಕ್ಕ. ಆದರೆ ತಪ್ಪು ಮಾಡಿದವರು ಕರ್ಮಗಳಿಂದ ವಿಧಿಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗಲ್ಲ. ಯಾವತ್ತಾದರೂ ಅವರು ಶಿಕ್ಷೆ ಅನುಭವಿಸ್ತಾರೆ. ವೀರು, ವೀರು, ನಿನಗೆ ಎಂಥ ದೊಡ್ಡ ಮನಸ್ಸು ವೀರು. ನೀನು ಹೇಗೆ ಇವರನ್ನೆಲ್ಲ ಕ್ಷಮಿಸಿ ನಾರ್ಮಲ್ ಆಗಿರ್ತೀಯ ನನಗಂತೂ ಅರ್ಥನೇ ಆಗಲ್ಲ. ವೀರು, ಒಂದು ಮಾತು ನೆನಪಲ್ಲಿ ಇಟ್ಕೊ, ಏನೇ ಆಗಲಿ ಈ ಅಕ್ಕ ಮಾತ್ರ ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳೆ. ಒಂದ್ ಕಡೆ ಮೋಸ ಮಾಡೋರಿದ್ರೆ ಇನ್ನೊಂದ್ ಕಡೆ ಬೆಟ್ಟದಷ್ಟು ಪ್ರೀತಿ ಮಾಡೋರು ಇರ್ತಾರೆ. ಇಟ್ಸ್ ಓಕೆ ವೀರು. ನೋಡು, ನಾಡಿದ್ದು ನಿನ್ನ ಬರ್ಡೇ ಬರ್ತಿದೆ. ನಾನು ಈ ಸಲ ನಿನ್ನ ಬರ್ಡೇ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಇಲ್ಲ ಅಂತ ಮಾತ್ರ ಹೇಳಬೇಡ. ನಿನಗೋಸ್ಕರ ಅಲ್ಲದೆ ಹೋದ್ರು, ನಿನ್ನನ್ನು ಪ್ರೀತಿ ಮಾಡೋರಿಗೋಸ್ಕರ ಆದರೂ ಬೇಡ ಅಂತ ಹೇಳಬೇಡ ಪ್ಲೀಸ್. ನೋಡು, ಆಗಿರೋ ನೋವನ್ನೆಲ್ಲ ಮರೆತು ನೀನು ಸಂತೋಷವಾಗಿರ್ಬೇಕು ವೀರು. ಅಕ್ಕ, ನಿನಗೇ ಗೊತ್ತು ಈ ಬರ್ಡೇ ಗಿಡ್ಡೆ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ನನಗೆ ಇಷ್ಟ ಇಲ್ಲ ಅಂತ. ವೀರು, ಜೀವನದಲ್ಲಿ ಸಿಹಿ ಕಹಿ ಎರಡೂ ಇರುತ್ತೆ. ಕಹಿಯಾದ ಘಟನೆಗಳು ನಡೆದಾಗ ನಾವು ಸಿಹಿಯಾದ ಕ್ಷಣಗಳನ್ನ ಸೆಲೆಬ್ರೇಟ್ ಮಾಡಿ ಕಹಿನೆಲ್ಲ ಮರ್ತು ಬಿಡಬೇಕು ವೀರು. ಅಕ್ಕ ಹೇಳ್ತಿರೋದ್ರಲ್ಲೂ ಅರ್ಥ ಇದೆ. ಬರ್ಡೇ ಸೆಲೆಬ್ರೇಷನ್ನು ಅಂತ ಎಲ್ಲರನ್ನು ಕರೆದು ನಾನು ನನ್ನ ನಿರ್ಧಾರನೂ ತಿಳಿಸ್ಬೋದು. ವೀರು, ಏನು ಯೋಚನೆ ಮಾಡ್ತಿದ್ಯಾ ವೀರು? ನಿನ್ನ ಬರ್ಡೇ ಅಂದರೆ ನನಗೆ ಅದು ಹಬ್ಬ ಇದ್ದ ಹಾಗೆ. ಎಷ್ಟೋ ಜನಕ್ಕೆ ಜೀವಾಳ ಆಗಿರೋ ನನ್ನ ತಮ್ಮ ಈ ಭೂಮಿಗೆ ಬಂದಿದ್ದ ದಿನ ಅದು. ಕಮಾನ್ ವೀರು, ಲೆಟ್ ಸೆಲೆಬ್ರೇಟ್ ಪ್ಲೀಸ್ ವೀರು. ಇಲ್ಲ ಅಂತ ಮಾತ್ರ ಹೇಳಬೇಡ. ನೀನು ಇಷ್ಟದಂತೆಯೇ ಆಗಲಿ ಅಕ್ಕ. ಆದರೆ ಸೆಲೆಬ್ರೇಷನ್ ಹೊರಗಡೆ ಎಲ್ಲೂ ಬೇಡ, ಮನೆಯಲ್ಲೇ ಮಾಡು. ಆಮೇಲೆ ಆ ಶ್ರೀವಲ್ಲಿ ಮತ್ತು ಅವ್ರ ಮನೆಯವ್ರನ್ನೂ ಇನ್ವೈಟ್ ಮಾಡು. ಪಾಪ ಆ ಹುಡುಗಿಗೆ ತುಂಬ ಅನ್ಯಾಯ ಆಗಿದೆ. ನಾನು ಅವಳಿಗೆ ನ್ಯಾಯ ಕೊಡಿಸ್ಲೇಬೇಕು. ಅವಳಿದ್ರೆ ನನ್ನ ನಿರ್ಧಾರ ತಿಳಿಸೋಕ್ಕೂ ಸುಲಭ ಆಗುತ್ತೆ. ಸರಿ ವೀರು, ನೀನು ಹೇಳ್ದಾಗೆ ಆಗಲಿ, ಎಲ್ಲರೂ ಕರೀತೀನಿ. ನನಗೆ ಗೊತ್ತಿತ್ತು ವೀರು, ಇದೆಲ್ಲ ಹೀಗೆ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಯಾಕಂದರೆ ಈ ಕತೆಗೆ ಸೂತ್ರಧಾರಿನೇ ನಾನು. ನಿನ್ನ ಬರ್ಡೇ ದಿನ ಆ ಸುಪ್ಪು ಶ್ರೀವಲ್ಲಿ ಒಂದಾಗಬೇಕು. ಆಮೇಲೆ ಆ ಶ್ರಾವಣಿನ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡಬೇಕು. ಅದಾದಮೇಲೆ ಇದೆಲ್ಲ ನನ್ನ ಕೈಗೆ ಬಂದು ಸೇರುತ್ತೆ. ಹಲೋ ಹಲೋ, ಹಾಂ, ನನ್ನ ಆಟೋ ರೆಡಿ ಆಯ್ತಾನಪ್ಪ. ಅಯ್ಯೋ, ಓನರ್ ಕೇಳ್ತಾ ಇದ್ದಾರೆ. ಅಲ್ಲಪ್ಪ, ಒಂದು ಕೇಬಲ್ ಚೇಂಜ್ ಮಾಡೋಕ್ಕೆ 2 ದಿನ ಬೇಕನಯ್ಯ. ನಾನು ದುಡಿಬೇಕೋ ಬೇಡವೋ? ಆಯ್ತು ಆಯಿತು, ಬೇಗ ರೆಡಿ ಮಾಡಿಕೊಡಪ್ಪ. ಹಲೋ ಹಲೋ, ನಾ ಹೇಳಿದ್ ಕೇಳಿಸ್ತಾ ಇದೆಯಾ? ಹಲೋ ಹಲೋ. ಅಯ್ಯೋ, ಸ್ವಿಚ್ ಆಫ್ ಆಗಿಬಿಟ್ಟಿದ್ದಿಲ್ಲಪ್ಪ. ಅಯ್ಯೋ ಮಗನೇ, ಕೊಡಪ್ಪ, ಚಾರ್ಜ್ನಲ್ಲೆಲ್ಲ ಚಾರ್ಜ್ ಮಾಡಿಸ್ಬೇಕು, ಕೊಡಪ್ಪ. ಇನ್ಮೇಲೆ ನಿನಗೆ ಈ ಸಮಸ್ಯೆನೇ ಬರಲ್ಲ. ಯಾಕಂದರೆ ನಿನಗೋಸ್ಕರ ಹೊಸ ಫೋನು. ಯಾವುದು ಕಾಸ್ಟ್ಲಿ ಫೋನ್ ಇದ್ದಂಗಿದೆ. ಇದನ್ನೆಲ್ಲ ನನಗೆ ಬಳಸಕ್ಕೆ ಗೊತ್ತಿಲ್ಲ ಕಣೋ. ನಾನು ಇದನ್ನೇ ಹೇಳಿದ್ನಪ್ಪ, ಕಾಸ್ಟ್ಲಿ ಫೋನು ಬೇಡ, ನಮ್ಮಪ್ಪಂಗೆ ಬಳಸೋಕ್ಕಾಗಲ್ಲ ಅಂತ. ಆದರೂ ಅವ್ರು ಕೇಳಬೇಕಲ್ಲ. ಅವರು ಅಂದರೆ ಯಾರು? ಮೇಡಮ್, ಹೇಳ್ಬಿಡಿ ಅಂತ ಹೇಳ್ತಾನೆ, ಯಾಕೆ ಹೇಳ್ತೀರಾ? ಅಪ್ಪ, ನಿನಗೆ ಫೋನ್ ಕೊಡಿಸಿದ್ದು ಇವರೇನೆ. ಇವ್ರ ಕೈಯಾರೆ ಕೊಟ್ಟರೆ ಮುಜುಗರ ಆಗುತ್ತೆ ಅಂತ ನನ್ನ ಕೈಯಲ್ಲಿ ಕೊಡಿಸ್ತಾ ಇದ್ದಾರೆ ಅಷ್ಟೇ. ಶ್ರಾವಣಿಮ್ಮ, ಇದೆಲ್ಲ ನನಗೆ ಯಾಕೆ ಬೇಕು? ಕಾಲ್ ಮಾಡಿದಾಗ ಎತ್ತಿ ಅಲ್ಲೋ ಅನ್ನೋದಕ್ಕೆ ಒಂದು ಫೋನ್ ಬೇಕು. ಅದು ಬಿಟ್ಟರೆ ಬೇರೇನೂ ಗೊತ್ತಾಗಲ್ಲ.
ನೀವು ಬೆಳ್ಸೋಕೆ ಶುರು ಮಾಡಿ ಮಾವ, ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮಗೆ ಗೊತ್ತಾಗಿಲ್ಲ ಅಂದರೆ ನಾನು ಹೇಳ್ಕೊಡ್ತೀನಿ. ಅತ್ತೆ ಹತ್ರ ನಿಮ್ಮ ಫೋನ್ ಹಾಳಾಗಿದೆ ಅಂತ ಹೇಳಿದ್ದನ್ನು ನಾನು ಕೇಳಿಸ್ಕೊಂಡೆ. ಅವಾಗಿಂದ ನಿಮಗೆ ಫೋನ್ ಕೊಡಿಸ್ಬೇಕು ಅಂತ ಅನ್ಕೋತಾ ಇದ್ದೆ. ಆದರೆ ನೀವು ಇವ್ರ ಹತ್ರ ಬೇಡ ಅಂತ ಹೇಳಿದ್ದನ್ನು ಕೇಳಿ ಸುಮ್ಮನೆ ಆಗಿದ್ದೆ. ನಿಮ್ಮ ಫೋನ್ ಹಾಳಾಗಿದೆ ಮಾವ. ನೀವು ಎಷ್ಟೇ ಸಲ ಅದನ್ನು ರಿಪೇರಿ ಮಾಡಿಸಿದ್ರು ಅದು ರಿಪೇರಿ ಆಗಲ್ಲ, ಮತ್ತೆ ಹಾಳಾಗ್ತಾ ಇರುತ್ತೆ. ಪ್ರೀತಿಯಿಂದ ಕೊಡ್ತಾ ಇದ್ದೀನಿ, ಪ್ಲೀಸ್ ಇಟ್ಕೊಳ್ಳಿ. ಲವ್ ಸುಬ್ಬು, ಈ ಪ್ರೀತಿ ಅನ್ನೋ ಹಗ್ಗದಿಂದ ಯಾರನ್ನು ಬೇಕಾದರೂ ಕಟ್ಟಾಕ್ಬಿಡ್ಬೋದು ಕಣೋ, ಬಿಡಿಸ್ಕೊಳ್ಳೋಕ್ಕೆ ಆಗಲ್ಲ. ನಿನ್ನನ್ನು ಶ್ರಾವಣಿ ಮೂರ ಹಾಗೆ ತಾನೇ ಕಟ್ಟಾಕಿರೋದು. ಫೋನ್ ನೋಡಿದ್ಯಾ ಫಸ್ಟು? ಫೋನ್ ಯೂಸ್ ಮಾಡು ಫಸ್ಟ್ ನೀನು. ಐ ತುಂಬ ಚೆನ್ನಾಗಿದೆ ಕಣೋ ಶ್ರಾವಣಿ ಮರೆ, ತುಂಬ ಥ್ಯಾಂಕ್ಸ್. ಮಾವ ಏನು ಮಾವ ಇದು ಚಿಕ್ಕ ಮಕ್ಳ ಥರ ಥ್ಯಾಂಕ್ಸ್ ಹೇಳ್ತಿದ್ದೀರಾ? ನಿಮಗೆ ಖುಷಿ ಆಯ್ತಾ? ಅಷ್ಟು ಸಾಕು. ಇದರಲ್ಲಿ ಏನೋ ಒಂದು ಫೋಟೋ ತೆಗಿತಾರಲ್ಲ, ಫೋಟೋ ತಗೊಳ್ಳೋಣ. ಅದನ್ನ ಸೆಲ್ಫಿ ಅಂತ ಹೇಳ್ತಾರೆ ಮಾವ. ಕೊಡಿಲಿ, ಸೆಲ್ಫಿ ತಗೊಳ್ಳೋಣ ನಾವು. ಇದನ್ನ ಹಿಂಗ ಓಪನ್ ಮಾಡಿ ಹಿಂಗೆ, ಇದು ಕ್ಯಾಮ್ರಾ. ಈಗ ನೋಡಿ, ಬಾಯ್. ಅಯ್ಯೋ, ನನ್ನ ಫೋನ್ ಬರ್ತಾ ಇದೆ, ಒಂದು ನಿಮಿಷ ಬಂದೆ. ವಿಜಯಾಂಬಿಕಾ ಯಾಕೆ ಕಾಲ್ ಮಾಡ್ತಿದ್ದಾಳೆ? ಹಲೋ ಹೆಲೋ. ಏನ್ ಶ್ರಾವಣಿ, ನಿನ್ನ ವಾಯ್ಸು ತುಂಬಾ ಡಲ್ ಆಗಿರೋ ತರ ಅನ್ನಿಸ್ತಾ ಇದೆ. ಓ, ವೀರುಗೆ ಎಲ್ಲ ವಿಷಯ ಗೊತ್ತಾಗೋಯ್ತು ಅಂತ ಭಯ ಆಗ್ತಿದ್ಯಾ? ಗೊತ್ತಾಗದ? ಏನು ಗೊತ್ತಾಗೋದು? ಮೇಡಮ್, ಅರ್ಜೆಂಟ್ ನನ್ನ ಹತ್ರ ಮಾತಾಡಬೇಕು ಮೇಡಮ್. ಮೇಡಮ್, ಅನಾಹುತ ಆಗೋಯ್ತು ಮೇಡಮ್. ಮಿನಿಸ್ಟ್ರಿಗೆ ಶ್ರೀವಲ್ಲಿ ಎಲ್ಲ ವಿಷಯ ಹೇಳಿಬಿಟ್ಟಿದ್ದಾರೆ ಮೇಡಮ್. ಹೆಲೋ ಹೆಲೋ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ ವಿಜಯಾಂಬಿಕಾ? ಅಯ್ಯೋ ಪಾಪ, ನಿನಗಿನ್ನೂ ಗೊತ್ತಾಗಿಲ್ಲ ಅಲ್ವಾ? ಇಷ್ಟೊತ್ತಿಗೆ ನಿನಗೆ ಗೊತ್ತಾಗಿರುತ್ತೆ ಅನ್ಕೊಂಡಿದ್ದೆ. ಇಟ್ಸ್ ಓಕೆ, ನಾನು ಹೇಳ್ತೀನಿ ಬಿಡು. ನೀನು ಸುಬ್ಬು ಗಂಡ ಹೆಂಡತಿ ಅಲ್ಲ ಅನ್ನೋ ವಿಷಯ ವೀರುಗೆ ಗೊತ್ತಾಗಿದೆ. ಹೋಗ್ಲಿ ಬಿಡು ಶ್ರಾವಣಿ. ಅಲ್ಲ, ಎಷ್ಟು ದಿನ ಅಂತ ನೀನೇ ಮೆರಿತಿರ್ತೀಯ? ಈಗ ಟೈಮು ನನ್ನ ಕಡೆ ಇದೆ. ನೀನು ರಾಣಿಯಾಗಿ ಕೂತ್ಕೊಂಡಿರೋ ಸಿಂಹಾಸನದಲ್ಲಿ ಈಗ ನಿನ್ನನ್ನು ತುಳಿದು ಬಿಟ್ಟು ನಾನು ಕೂತ್ಕೊಳ್ಳೋ ಟೈಮ್ ಬಂದಿದೆ. ಅಷ್ಟಕ್ಕೂ ಈಗ ನಾನು ಫೋನ್ ಮಾಡಿದ್ದೆ ಬೇರೆ ವಿಷಯ ಹೇಳೋದಕ್ಕೆ. ನಾಳೆ ವೀರು ಬರ್ತ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀವಿ ಮನೆಯಲ್ಲಿ. ವಿಶೇಷವಾಗಿ ಎಲ್ಲರನ್ನು ಕರೆಯೋದ್ರ ಜೊತೆಗೆ ಶ್ರೀವಲ್ಲಿ ಮತ್ತೆ ಅವ್ರ ಫ್ಯಾಮಿಲಿನ ಕರೀಲೇಬೇಕು ಅಂತ ವೀರು ಹೇಳ್ತಿದ್ದಾನೆ. ಅಯ್ಯೋ ಪಾಪ, ಎಂತ ಪರಿಸ್ಥಿತಿ ನೋಡು ಶ್ರಾವಣಿ ನಿಂದು. ನಾಳೆ ನೀನು ಇಲ್ಲಿಗೆ ಬಂದಾಗ ವೀರು ಎಲ್ಲರ ಮುಂದೆ ನಿನಗೂ ಸುಬ್ಬುಗೂ ಏನು ಸಂಬಂಧ ಇಲ್ಲ, ಸುಬ್ಬುಗೂ ಶ್ರೀವಲ್ಲಿಗೂ ಮದುವೆ ಮಾಡಿಸ್ತೀನಿ ಅಂತ ಎಲ್ಲರ ಮುಂದೆ ಅನೌನ್ಸ್ ಮಾಡ್ತಾನೆ. ಪಾಪ, ಆಗ ನಿನಗೆ ಬೇರೆ ದಾರಿನೇ ಇರಲ್ಲ. ಒಂದ್ ಕಡೆ ಸುಬ್ಬುನ ಕಳ್ಕೋಬೇಕು, ಇನ್ನೊಂದ್ ಕಡೆ ವೀರುನ್ ಕಳ್ಕೋಬೇಕು, ಮತ್ತೊಂದ್ ಕಡೆ ಗೌರವ ಮರ್ಯಾದೆ ಎಲ್ಲ ಕಳ್ಕೋಬೇಕು. ಕಡೆಗೆ ವಿಧಿನಿಂದ ನನ್ನ ಮಗನ ಕೈ ಹಿಡಿಬೇಕಾಗತ್ತೆ. ಇದೆಲ್ಲ ನಾನು ಹೇಳ್ತಿಲ್ಲ, ಇದೆಲ್ಲ ನಾಳೆ ದಿನ ವೀರು ಕೊಡೋ ತೀರ್ಪು. ಹಲೋ ಹಲೋ ಹಲೋ.
ಮೇಡಮ್ ಎಲ್ಲ ಮುಗಿದೋಯ್ತು ಮೇಡಮ್. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಕೈ ಮೀರಿ ಹೋಗಿದೆ. ಹಾಂ ಮೇಡಮ್, ಹಾಂ ಖಂಡಿತ. ಸರಿ 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 ಮೇಡಮ್, ಓಕೆ. ಲೋ ಬರ್ದಾ, ವಿಷಯ ಗೊತ್ತೇನೋ? ಅದೇ ಮಿನಿಸ್ಟರ್ ಇದಾರಲ್ಲ, ವೀರೇಂದ್ರ ಸರ್ದೇಸಾಯಿ, ಅವ್ರ ಅಕ್ಕ ಫೋನ್ ಮಾಡಿದ್ರು, ವಿಜಯಾಂಬಿಕಾ. ಏನು ವಿಜಯಾಂಬಿಕಾ ಮೇಡಮ್ ನಿನಗೆ ಕಾಲ್ ಮಾಡಿದ್ರಾ? ಹೌದು ಕಣೋ. ನಾನು ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅಮ್ಮ, ಮೇಡಮ್ ಏನಂತ ಹೇಳಿದ್ರು? ನಿನ್ನ ಹತ್ರ ಫೋನ್ ಮಾಡಿ ಮಾತಾಡಂತದ್ದು ಏನಿದೆಯಾ ಅವ್ರಿಗೆ? ರೀ, ನಾಳೆ ಮಿನಿಸ್ಟರ್ ಬರ್ತ್ಡೇ ಪಾರ್ಟಿ ಇಟ್ಕೊಂಡಿದಾರಂತೆ. ಪಾರ್ಟಿಗೆ ನಮ್ಮನ್ನೆಲ್ಲ ಕರೆದಿದ್ದಾರೆ, ನಾವೆಲ್ಲ ಹೋಗ್ಬೇಕಂತೆ. ಅದೇನೇ ಇಂದ್ರ, ಮಿನಿಸ್ಟರ್ ಸಾಹೇಬ್ರ ಅಕ್ಕ ನಿನಗೆ ಫೋನ್ ಮಾಡಿದ್ದಾರೆ. ನಾವು ಶ್ರೀವಲ್ಲಿ ಆದರೆ ಅವ್ರ ಮನೆಗೆ ಹೋಗಿ ಬಂದು ಮಾಡ್ತಿದ್ಲಪ್ಪ, ಮಗುಗೆ ಡ್ಯಾನ್ಸ್ ಹೇಳ್ಕೊಡ್ತಿದ್ಲು. ಆದರೆ ನಿನಗೂ ಅವ್ರಿಗೂ ಏನೇ ಕನೆಕ್ಷನ್ನು? ರೀ, ಏನ್ರಿ ಹೀಗಂತೀರಾ? ನಾವು ಮಿನಿಸ್ಟರ್ ಸಂಬಂಧಿಕರಲ್ವಾ? ಏನು ಸಂಬಂಧಿಕರ? ಏನು ಹೇಳ್ತಿದ್ಯಮ್ಮ ನೀನು? ಏನೋ ಅಣ್ಣ, ನಿನ್ಗಷ್ಟು ಗೊತ್ತಾಗೋದಿಲ್ವಾ? ಅಲ್ಲ, ಮಿನಿಸ್ಟ್ರು ಮಗಳು ಶ್ರಾವಣಿ. ಶ್ರಾವಣಿ ಯಾರು? ನಮ್ಮ ವರಲಕ್ಷ್ಮಿ ನಾದ್ನಿ ತಾನೆ. ಹಾಗಿದ್ಮೇಲೆ ಅವ್ರು ನಮ್ಮ ಸಂಬಂಧಿಕರು ತಾನೆ. ಹೌದು ಕಣೋ, ಮಿನಿಸ್ಟರ್ ಅಳಿಯನ್ ಮನೆಯಿಂದ ನಮ್ಮ ಮನೆಗೆ ಹೇಳ್ತಂದಿರೋ ದೊಡ್ಡ ವಿಷಯ. ಅಮ್ಮ, ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ಯಾ ನೀನು? ಲೋ, ನಾನೇನ್ ವಿಚಿತ್ರವಾಗಿ ಮಾತಾಡ್ತಿಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಮಿನಿಸ್ಟರ್ ಮನೆ ಅಳಿಯ ಯಾರು? ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯನ್ ಮನೆಯಿಂದ ನಾವು ಇವಳನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿಲ್ವಾ? ಅದೇ ಸಂಬಂಧದಲ್ಲಿ ನಮ್ಮನ್ನು ಬರ್ತ್ಡೇ ಪಾರ್ಟಿ ಕರೆದಿದ್ದಾರೆ. ಲೇ ಇಂದ್ರ, ಶ್ರಾವಣಿ ಹೆಸರು ಎತ್ತಿದ್ರೆ ಸಾಕು ಸಿಡ್ತಿದ್ದೆ, ಅಂಥದ್ರಲ್ಲಿ ಅವ್ರ ಅಪ್ಪನ ಬರ್ತ್ಡೇಗೆ ಹೋಗ್ಬೇಕು ಅಂತಿದ್ಯಾ? ಇದರಲ್ಲಿ ಏನೇ ಗುಟ್ಟು? ಗುಟ್ಟು ಇಲ್ಲ, ಕಡಲೆ ಹಿಟ್ಟು ಇಲ್ಲ. ಕುಟುಂಬ ಅಂದಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತಪ್ಪ. ನೂರಾರು ಸಮಸ್ಯೆ ಇದ್ರು ಸಂಬಂಧ ಕಿತ್ತೋಗಲ್ಲ ರೀ. ಅವರೇ ಅದೆಲ್ಲ ಮರೆತು ಕರೆದಿರುವಾಗ ನಾವೆಲ್ಲ ಹೋಗ್ಬೇಕು. ಅಮ್ಮ, ನೀನೇ ಈ ಥರ ಎಲ್ಲ ಮಾತಾಡ್ತಿದ್ಯಾ ಅಂದಮೇಲೆ ನಾವು ಹೋಗ್ದಿರಕ್ಕೆ ಹೇಗೆ ಸಾಧ್ಯ ಹೇಳು? ನಾವೆಲ್ಲರೂ ಹೋಗ್ಬರೋಣ, ಏನು ವರ? ಅಬ್ಬ ಅಲ್ವೋ ವರದಾ, ಪಾಪ ವರಲಕ್ಷ್ಮಿ ಈಗಷ್ಟೇ ಕೆಲ್ಸಕ್ಕೆ ಸೇರ್ಕೊಂಡಿದ್ದಾಳೆ. ನನಗೆ ಹುಷಾರಿಲ್ಲ ಅಂದಾಗ್ಲೇ ಅವಳ ಕೈಲಿ ರಜಾ ಹಾಕಿಸ್ಲಿಲ್ಲ ನೀನು. ಈಗ ಈ ಬರ್ತ್ಡೇ ಪಾರ್ಟಿಗೆಲ್ಲ ರಜಾ ಹಾಕ್ಬಿಡ್ತಾಳ ಅಲ್ವಾ ವರ? ಹಾಂ ರೀ, ನನಗೀಗ ಬ್ಯಾಂಕಲ್ಲಿ ತುಂಬ ಕೆಲಸ ಇದೆ, ಈಗ ರಜೆ ಸಿಗಲ್ಲ. ಹೌದಾ, ಸರಿ ಬಿಡು. ನೀನು ಬರಲಾದ್ರೂ ಒಬ್ಬನೇ ಹೋಗೋದು ಚೆನ್ನಾಗಿರಲ್ಲ. ನಾವಿಬ್ರು ಇನ್ನೊಂದು ದಿವಸ ಹೋಗಿ ಸರಿ ವಿಶ್ ಮಾಡಿ ಬರೋಣ, ಸರಿನಾ? ಇದು ಆಗ್ಬೋದು ಕಣೋ. ಶ್ರೀವಲ್ಲಿ, ನೀನು ಅಲ್ಲಿಗೆ ಹೋಗ್ಬೇಕಾಗಿರೋದು ತುಂಬಾ ಮುಖ್ಯ. ನಾಳೆ ಚೆನ್ನಾಗಿ ರೆಡಿ ಆಗಮ್ಮ. ಸರಿ ಅಮ್ಮ, ನಾನು ಚೆನ್ನಾಗಿ ರೆಡಿ ಆಗ್ತೀನಿ. ಆಹಾ, ನಾಳೆ ನನ್ನ ಪಾಲಿಗೆ ಎಂಥ ಅದೃಷ್ಟದ ದಿನ. ನನ್ನ ಮತ್ತೆ ಸುಬ್ಬು ಮದುವೆ ಆಗುತ್ತೆ ಅಂತ ಮಿನಿಸ್ಟರ್ ಸರ್ ಬಾಯಲ್ಲೇ ಬರುತ್ತೆ. ಅವರು ಅವ್ರ ನಿರ್ಧಾರನ ಎಲ್ಲರ ಮುಂದೆ ಹೇಳ್ತಾರೆ. ದೇವ್ರೆ, ನಾಳೆ ಅಲ್ಲಿ ಏನು ಬೇಕಾದರೂ ಆಗ್ಬೋದು. ಇಷ್ಟೆಲ್ಲ ಮಾಡ್ತಿರೋದು ಇವರು. ಯಜಮಾನ್ರನ್ನ ಮುಂದೆ ಇಟ್ಕೊಂಡು ಅಣ್ಣನೋ ಅದಕ್ಕೆನೋ ದೂರ ಮಾಡ್ತಾರ. ಮೇಡಮ್, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನು ಸುಬ್ಬು? ಈಗ ನಿಮ್ಮ ಮನೆಯವರು ಅಂದರೆ ದೊಡ್ಡ ಮನೆಯವರು ಎಲ್ಲರೂ ನಮ್ಮ ಮನೆಗೆ ಬಂದಾಯಿತು. ನಾವು ಎಲ್ಲರೂ ಅಲ್ಲಿಗೆ ಹೋಗಾಯಿತು. ಯಜಮಾನರು ನಾನು ಒಪ್ಕೊಂಡಾಗಿದೆ. ಈಗಲಾದರೂ ಇರೋ ಸತ್ಯನ ಯಜಮಾನ್ರಿಗೆ ಹೇಳ್ಬಿಡ್ಬೋದಲ್ಲ ಮೇಡಮ್?
ಅವರೆಲ್ಲರೂ ಅಳಿಯ ಅಳಿಯ ಅಂತ ಕರಿತಾ ಇದ್ರೆ ಮನ್ಸಿಗೆ ಒಂಥರ ಆಗುತ್ತೆ ಮೇಡಮ್. ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಅದು. ನಾನು ದೊಡ್ಡ ಮನೆ ಅಳಿಯ ಅಲ್ಲ ಅಂತ ಪ್ಲೀಸ್ ಹೇಳ್ಬಿಡಿ ಮೇಡಮ್, ಪ್ಲೀಸ್. ಯಾಕಿಷ್ಟು ಹಿಂಸೆ ಮಾಡ್ತಿದ್ಯಾ ಸುಬ್ಬು? ನಾನು ನಮ್ಮ ಸಂಬಂಧನ ಉಳಿಸ್ಕೋಬೇಕು ಅಂತ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀನಿ. ಎಲ್ಲಿ ನಮ್ಮ ಸಂಬಂಧ ಕಿತ್ತು ಹೋಗುತ್ತೋ, ನಾವಿಬ್ರು ದೂರ ಆಗ್ತೀವೋ ಅನ್ನೋ ಭಯದಲ್ಲಿದ್ದೀನಿ. ಅಂಥದ್ರಲ್ಲಿ ನೀನು ಕೂಡ ಅದೇ ಪ್ರಯತ್ನ ಮಾಡ್ತಿದ್ರೆ ನಾನೊಬ್ಬಳೆ ಏನ್ ತಾನೇ ಮಾಡಲಿ ಸುಬ್ಬು? ಏನಾದರೂ ಮಾತಾಡಿ ಮೇಡಮ್, ನಿಮ್ಮನ್ನೇ ಕೇಳ್ತಿರೋದು, ನಿಮಗೆ ಹೇಳ್ತಿರೋದು. ನಂಗೊಂದು ಸ್ವಲ್ಪ ಟೈಮ್ ಕೊಡು ಸುಬ್ಬು. ಇನ್ನೂ ಎಷ್ಟು ಟೈಮ್ ಬೇಕು ಮೇಡಮ್? ಇನ್ನೊಂದು 2 ತಿಂಗಳು ಹೋದರೆ ವರ್ಷನೇ ಆಗೋಗುತ್ತೆ ಮೇಡಮ್. ಅಲ್ಲ ಮೇಡಮ್, ಈ ಸುಳ್ಳನ್ನ ಆಲ್ರೆಡಿ ಇಡೀ ಪ್ರಪಂಚನೇ ನಂಬ್ಕೊಂಡ್ಬಿಟ್ಟಿದೆ. ನಾವು ಇದೇ ಸುಳ್ಳನ್ನು ಮುಂದುವರ್ಸಿದ್ರೆ ಎಲ್ರಿಗೂ ನಂಬಿಕೆ ದ್ರೋಹ ಮಾಡ್ತಿದ್ದೀವಿ ಅನ್ಸುತ್ತೆ, ಅನ್ಯಾಯ ಮಾಡ್ತಿದ್ದೀವಿ ಅನ್ಸುತ್ತೆ. ಅದಕ್ಕೆ ಮೇಡಮ್ ಹೇಳ್ತಿರೋದು, ಪ್ಲೀಸ್ ಹೇಳ್ಬಿಡಿ ಮೇಡಮ್. ಸುಬ್ಬು, ನಾನು ಮೇಡಮ್ ನೀವು ಏನೇನೋ ಹೇಳಿ ಕನ್ವಿನ್ಸ್ ಮಾಡಕ್ಕೆ ಬರಬೇಡಿ. ಇವಾಗ ನೀವು ಹೇಳಲಿಲ್ಲ ಅಂದರೆ ಈ ಸತಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಜವಾಗ್ಲೂ ನಾನು ಯಜಮಾನ್ರಿಗೆ ಹೇಳ್ತೀನಿ. ದೇವ್ರೆ, ಎಂಥ ಪರಿಸ್ಥಿತಿ ಇದು! ಪ್ರತಿಯೊಬ್ರು ನನ್ನ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ. ಸುಬ್ಬುನು ನನ್ನ ಜೊತೆ ನಿಲ್ತಾ ಇಲ್ಲ. ಇದನ್ನೆಲ್ಲ ನಾನು ಹೇಗೆ ನಿಭಾಯಿಸ್ಲಿ? ನನ್ನ ಸುಬ್ಬುನ ನಾನು ಹೇಗೆ ಉಳಿಸ್ಕೊಳ್ಳಿ?